ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೇಘನಾಸ್ ಕುಕಿಂಗ್ ಚಾನಲ್. ಇವತ್ತು ನಾನು ತಲೆಗೆ ಮೆಹಂದಿನ ಹೇಗೆ ಹಚ್ಚಬೇಕು ಅನ್ನೋ ವಿಧಾನ ತಿಳಿಸ್ಕೊಡ್ತೀನಿ. ಈ ಮೆಹಂದಿಯಿಂದ ಏನೆಲ್ಲ ಯೂಸ್ ಇದೆ ಅಂತಲೂ ಇದರಲ್ಲಿ ಹೇಳ್ತಾ ಇದ್ದೀನಿ. ಮೆಹಂದಿನ ಬಿಳಿ ಕೂದಲಾದರೆ ಮಾತ್ರ ಹಚ್ಚಬೇಕಂತೇನಿಲ್ಲ, ಕೂದಲಿಗೆ ಒಳ್ಳೆ ಕಂಡೀಷನ್ ಕೊಡುತ್ತೆ. ಹಾಗಾಗಿ ನಾವು ಮೆಹಂದಿನ ಬಳಸೋದ್ರಿಂದ ನಮ್ಮ ಕೂದಲು ಸೋಂಪಾಗಿ ಚೆನ್ನಾಗಿ ಬೆಳೆಯುತ್ತೆ. ಹಾಗೆ ಯಾರಿಗೆಲ್ಲ ಡ್ಯಾಂಡ್ರಫ್ ಸಮಸ್ಯೆ ಇದೆಯೋ ಅದು ಬೇಗನೆ ಹೊರಟೋಗುತ್ತೆ. ಕೂದಲು ತುಂಬ ಸೋಂಪಾಗಿ ತುಂಬ ಉದ್ದವಾಗಿ ಬೆಳೆಯುತ್ತೆ. ಕಲರ್ ಕೂಡ ಸಖತ್ತಾಗಿ ಕೊಡುತ್ತೆ. ಈ ಮೆಹಂದಿನ ಅಪ್ಲೈ ಮಾಡೋದ್ರಿಂದ ಕೂದಲು ತುಂಬಾ ಶೈನಿಂಗ್ ಬರುತ್ತೆ. ಹಾಗಾಗಿ ನಾವು ಮೆಹಂದಿ ಅಪ್ಲೈ ಮಾಡೋದು ಒಳ್ಳೆಯದು. ಈ ಮೆಹಂದಿ ಹೇಗೆ ಆಯ್ಕೆ ಮಾಡಬೇಕು ಅನ್ನೋದು ಕೂಡ ತುಂಬಾ ಮುಖ್ಯ. ಆದಷ್ಟು ನ್ಯಾಚುರಲ್ ಆಗಿರೋ ಮೆಹಂದಿ ಪುಡಿನ ಆಯ್ಕೆ ಮಾಡಿಕೊಂಡು ಕೆಮಿಕಲ್ ಇಲ್ದಿರೋ ಮೆಹಂದಿ ಪುಡಿನ ತಲೆಗೆ ಹಚ್ಚಬೇಕು. ನೋಡಿ, ಯಂಗ್ ಏಜಲ್ಲಿ ಅಂದರೆ ತುಂಬ ಸಣ್ಣ ಏಜಲ್ಲೇ ಬಿಳಿ ಕೂದಲು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಾವು ಈ ರೀತಿ ಮೆಹಂದಿನ ಅಪ್ಲೈ ಮಾಡೋದ್ರಿಂದ ಕೂದಲಿಗೆ ಒಳ್ಳೆ ಕಲರು ಕೊಡುತ್ತೆ, ಹಾಗೆ ಶೈನಿಂಗ್ ಕೂಡ ಬರುತ್ತೆ. ಈ ಮೆಹಂದಿ ಕಲಿಸೋ ವಿಧಾನ ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಒಂದು ಪಾತ್ರೆ ತೊಗೊತಾ ಇದ್ದೀನಿ. ಸ್ಟವ್ ಆನ್ ಮಾಡಿ ಪಾತ್ರೆನ ಬಿಸಿಗಿಟ್ಟು ಅದಕ್ಕೆ 1 ಗ್ಲಾಸ್ನಷ್ಟು ನೀರನ್ನ ಹಾಕ್ಕೊಂಡು 2 ಚಮಚದಷ್ಟು ಟೀ ಪುಡಿನ ಹಾಕ್ತಾಯಿದ್ದೀನಿ. ಹಾಗೆ 2 ಚಮಚದಷ್ಟು ಕಾಫಿ ಪುಡಿನೂ ಇದಕ್ಕೆ ಹಾಕ್ಕೋಬೇಕು. ಇದು ಡಿಕಾಕ್ಷನ್ ರೆಡಿ ಮಾಡೋಕ್ಕೆ. ಈಗ ಕಾಫಿ ಪುಡಿ ಹಾಗೆ ಟೀ ಪುಡಿ ಕುದಿಸ್ಕೊಂಡು ಮೆಹಂದಿ ಕಲಿಸೋದ್ರಿಂದ ಒಳ್ಳೆ ಕಲರ್ ಬರುತ್ತೆ. ಹಾಗಾಗಿ ಮೊದಲಿಗೆ ನಾವು ಡಿಕಾಕ್ಷನ್ನ ರೆಡಿ ಮಾಡಿಕೊಂಡು ಮೆಹಂದಿನ ಕಲಿಸ್ಕೋಬೇಕು. ಆದಷ್ಟು ನಾವು ಆರ್ಗ್ಯಾನಿಕ್ ಮೆಹಂದಿ ಪುಡಿನೇ ಯೂಸ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಇಲ್ಲದಿದ್ದರೆ ಮೆಹಂದಿ ಸೊಪ್ಪು ಸಿಕ್ಕರೆ ತುಂಬಾ ಒಳ್ಳೆಯದು. ಈ ರೀತಿ ಚೆನ್ನಾಗಿ ಬಾಯ್ಲ್ ಆಗಬೇಕು, ಒಳ್ಳೆ ಕಲರ್ ಬಿಡಬೇಕು. ಅದಾದ ನಂತರನೇ ಇದನ್ನು ಸೋಸ್ಕೊಂಡು ಒಂದು 10 ನಿಮಿಷ ತಣ್ಣಗಾಗಲಿಕ್ಕೆ ಬಿಟ್ಟರೆ ಸಾಕಾಗುತ್ತೆ. ಟೀ ಹಾಗೂ ಕಾಫಿ ಪುಡಿನ ಚೆನ್ನಾಗಿ ಬಾಯ್ಲ್ ಮಾಡಿಕೊಂಡು ಈ ರೀತಿ ಕಲರ್ ಬಿಡಬೇಕು. ಆವಾಗ ಗ್ಯಾಸ್ ಆಫ್ ಮಾಡಿಕೊಂಡು ನಂತರ ಒಂದು ಬೌಲಿಗೆ ಇದನ್ನು ಸೋಸೋ ಸಾಣಿಗೆಯಿಂದ ಸೋಸ್ಕೋಬೇಕು. ಇದು ಸ್ವಲ್ಪ ಆರಿದರೆ ಸಾಕಾಗುತ್ತೆ. ಅದಾದ ನಂತರ ಮೆಹಂದಿನ ಕಲಿಸ್ಬೋದು. ಮೆಹಂದಿ ಕಲಿಸ್ಲಿಕ್ಕೆ ತುಂಬಾ ಕಷ್ಟ ಏನಿಲ್ಲ, ತುಂಬ ಈಸಿ ಮೆಥಡಲ್ಲಿ ಕಲಿಸ್ಬೋದು. ಬಟ್ ಒಂದೊಂದು ಐಟಮ್ನ ಹೇಗೆ ಹಾಕ್ಕೊಂಡು ಕಲಿಸ್ಕೊಂಡ್ರೆ ನಮ್ಮ ಕೂದಲು ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಅನ್ನೋದಷ್ಟೇ ಮುಖ್ಯ ಆಗುತ್ತೆ. ನಾನಿಲ್ಲಿ ನನ್ನ ಕೂದಲಿಗೆ ಎಷ್ಟು ಬೇಕೋ ಅಷ್ಟು ಮೆಹಂದಿನ ಕಲಿಸ್ತಾ ಇದ್ದೀನಿ. ನಿಮ್ಮ ಕೂದಲು ತಿಕ್ನೆಸ್ನ ನೋಡಿಕೊಂಡು ನಿಮಗೆ ಎಷ್ಟು ಸಾಕಾಗುತ್ತೋ ಅಷ್ಟು ಮೆಹಂದಿನ ನೀವು ಬಳಸ್ಬೋದು. 1 ಬೌಲಷ್ಟು ಮೆಹಂದಿನ ಹಾಕ್ತಾಯಿದ್ದೀನಿ. ಅದಕ್ಕೆ ಈ ರೀತಿ ಮೊಸರನ್ನ ತೊಗೊಂಡ್ಬಿಟ್ಟು ಒಂದು ಸ್ವಲ್ಪ ಬೀಟ್ ಮಾಡಿ, ಇದು ಒಂದು 4 ಟೇಬಲ್ ಸ್ಪೂನಷ್ಟು ಮೊಸರಿದೆ, ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೊಸರಿಂದ ಒಳ್ಳೆ ಕಂಡೀಷನ್ ಸಿಗುತ್ತೆ ತಲೆಗೆ. ಹೊಟ್ಟು ಕೂಡ ನಿವಾರಣೆ ಆಗುತ್ತೆ. ಕೂದಲು ಕೂಡ ಶೈನಿಂಗ್ ಆಗಿ ತುಂಬ ಚೆನ್ನಾಗಿ ಕಾಣುತ್ತೆ. ಇದಕ್ಕೆ ಸೋಸಿಟ್ಕೊಂಡಿರೋ ಡಿಕಾಕ್ಷನ್ನ ಸ್ವಲ್ಪ ಸ್ವಲ್ಪ ನೋಡಿಕೊಂಡು ಹಾಕ್ತಾಯಿದ್ದೀನಿ. ಜಾಸ್ತಿ ತೆಳು ಮಾಡ್ಕೋಬೇಡಿ, ಸ್ವಲ್ಪ ತಿಕ್ನೆಸ್ಸು ಇರಬೇಕು. ಹಾಗಿದ್ರೇ ತಲೆಗೆ ಚೆನ್ನಾಗಿ ಕೂರುತ್ತೆ ಮೆಹಂದಿ. ನೋಡಿಕೊಂಡು ಕಲಿಸ್ಕೊಳ್ಳಿ. ಮೆಹಂದಿ ಕಲಿಸ್ಬೇಕಾದ್ರೆ ತೀರ ತೆಳು ಅಥವಾ ತೀರ ಗಟ್ಟಿನೂ ಮಾಡ್ಕೋಬೇಡಿ, ಸ್ವಲ್ಪ ನಾರ್ಮಲಾಗಿ ಕಲಿಸ್ಕೊಳ್ಳಿ. ನೋಡಿ, ತೀರ ಗಟ್ಟಿ ಆದರೆ ಮತ್ತೆ ಅದೇ ಡಿಕಾಕ್ಷನ್ ನೀರನ್ನ ಹಾಕ್ಕೊಂಡು ಕಲಿಸ್ಕೊಳ್ಳಿ. ನಾನಿಲ್ಲಿ 4 ಟೇಬಲ್ ಸ್ಪೂನಷ್ಟು ಮೊಸರನ್ನ ಯೂಸ್ ಮಾಡ್ತಾಯಿದ್ದೀನಿ. ನೀರನ್ನ ಹಾಕಿ ಕಲಿಸ್ಬೇಡಿ, ಡಿಕಾಕ್ಷನ್ನು ಹಾಗೆ ಮೊಸರಲ್ಲೇ ಈ ಮೆಹಂದಿನ ಕಲಿಸ್ಕೊಂಡ್ರೆ ಒಳ್ಳೆ ರಿಸಲ್ಟ್ ಕೊಡುತ್ತೆ. ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ, ಅದಾದಮೇಲೆ ನಿಮಗೆ ಗೊತ್ತಾಗುತ್ತೆ. ಚೆನ್ನಾಗಿ ಕಲರ್ ಬಂದರೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಮೆಹಂದಿ ಈ ಕನ್ಸಿಸ್ಟೆನ್ಸಿಲಿರಬೇಕು, ಹಾಗಾದರೆ ಚೆನ್ನಾಗಿ ಕೂರುತ್ತೆ. ಮೆಹಂದಿನ ಹಚ್ಚಬೇಕಾದ್ರೆ ಯಾವಾಗಲೂ ಕೂದಲು ಡ್ರೈ ಇರಬಾರ್ದು. ಡ್ರೈ ಇದ್ದರೆ ಈ ಮೆಹಂದಿ ಕಲಿಸ್ಬೇಕಾದ್ರೆ ಒಂದು 2 ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೋಬೇಕು. ಯಾಕಂದರೆ ಮೆಹಂದಿ ಹಚ್ಚೋದ್ರಿಂದ ಕೆಲವೊಬ್ಬರಿಗೆ ಕೂದಲು ಡ್ರೈ ಆಗುತ್ತೆ. ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಗಾಣದ ಕೊಬ್ಬರಿ ಎಣ್ಣೆನ ಬಳಸ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆಯಿಂದ
1 ಅವರಷ್ಟು ಬಿಟ್ಬಿಟ್ಟು ನಂತರ ತಲೆಗೆ ಹಚ್ಕೋಬೇಕು. ತಲೆಗೆ ಮೆಹಂದಿ ಹಚ್ಕೊಂಡಾದಮೇಲೆ ಜಾಸ್ತಿ ಹೊತ್ತು ಬಿಡಬಾರ್ದು. ಒಂದು 3/4 ಗಂಟೆಯಿಂದ 1 ಅವರ್ ಬಿಟ್ಟರೆ ಸಾಕಾಗುತ್ತೆ. ಒಂದು 5ರಿಂದ 6 ಅವರ್ ಬಿಡೋದು, ಇಲ್ಲ ನೈಟ್ ಹಚ್ಕೊಂಡ್ಬಿಟ್ಟು ಬೆಳಗ್ಗೆ ತಲೆಸ್ನಾನ ಮಾಡಿದ್ರು ಕೂದಲು ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಹಾಗೆ ಕೂದಲು ತುಂಬಾ ಡ್ರೈ ಆಗುತ್ತೆ. ತಲೆಗೆ ಮೆಹಂದಿ ಹಚ್ಚಿದಾಗ ಆವತ್ತಿನ ದಿವಸ ಯಾವುದೇ ಶಾಂಪು ಯೂಸ್ ಮಾಡ್ದೇ ಹಾಗೆ ತಲೆ ಸ್ನಾನ ಮಾಡಬೇಕು. ನೆಕ್ಸ್ಟ್ ಡೇ ಶಾಂಪೂದಿಂದ ನೀಟಾಗಿ ವಾಶ್ ಮಾಡಿಕೊಂಡು ಕೂದಲು ಆರಿದ ನಂತರ ಕೊಬ್ಬರಿ ಎಣ್ಣೆನ ತಲೆಗೆ ಹಚ್ಚಬೇಕು. ಈ ರೀತಿ ಮಾಡೋದ್ರಿಂದ ಕೂದಲಿಗೆ ಒಳ್ಳೆ ಶೈನಿಂಗು ಸಿಗುತ್ತೆ, ಒಳ್ಳೆ ಕಲರು ಸಿಗುತ್ತೆ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.